ವರುಣದೇವನ ಕೃಪೆಯಿಂದ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿದೆ. ಇವತ್ತು ಕಾವೇರಿ ಮಾತೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಬಾಗಿನ ಅರ್ಪಿಸಿದ್ರು. ಆದರೆ ನಿಗಮದ ಅಧಿಕಾರಿಗಳ ಅದೊಂದು ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಮೈದುಂಬಿದ ಕಾವೇರಿ ಮಾತೆಗೆ ಬಾಗಿನ. ಮೂರನೇ ಬಾರಿಗೆ ಬಾಗಿನ ಅರ್ಪಿಸಿದ ಸಿಎಂ ಸಿದ್ದು. ಕನ್ನಡ ನಾಡಿನ ಜೀವನದಿ ಕಾವೇರಿ ವರುಣನ ಕೃಪೆಯಿಂದ ಮೈದುಂಬಿ ಹರಿಯುತ್ತಿದ್ದಾಳೆ. ಬರದಿಂದ ಬಳಲಿದ್ದ ಕರುನಾಡಿಗೆ ಮತ್ತೆ ಆಶೀರ್ವದಿಸಿದ್ದಾಳೆ. ಕಾವೇರಿ ಮಾತೆಯ ಒಡಲನ್ನ ಡ್ರೋನ್ ಮೂಲಕ ಮೈನೆವರೇಳಿಸುವ ದೃಶ್ಯ ತೋರಿಸ್ತೀವಿ ನೋಡಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. ಬತ್ತಿ ಹೋಗಿದ್ದ ಜಲಾಶಯ ಮೈದುಂಬಿದೆ. ಹಸಿರು ತೋರಣ, ಹೂಗಳಿಂದ ಡ್ಯಾಂ ಸಿಂಗಾರಗೊಂಡಿದೆ. ಕಾವೇರಿ ಮಾತೆಗೆ ಹಸಿರು ಸೀರೆ ತೊಡಿಸಿ ವಿಶೇಷ ಅಲಂಕಾರ ಮಾಡಲಾಗಿದೆ. ಮೈದುಂಬಿದ ಕೆಆರ್ಎಸ್ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಸಮರ್ಪಿಸಿದ್ರು. ಅಭಿಜನ್ ಮುಹೂರ್ತದಲ್ಲಿ ಸಿಎಂ ಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಿದ್ರು. ನಾಡಿಗೆ ಒಳಿತಾಗಲೆಂದು ಪ್ರಾರ್ಥಿಸಿದ್ರು. ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿಕೆ ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಎಲ್ಲ ಸಚಿವರು ಎಂಎಲ್ಎಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಇನ್ನು ಇದೇ ಮೊದಲ ಬಾರಿಗೆ ಆಷಾಢದಲ್ಲಿ ಬಾಗಿನ ಅರ್ಪಿಸಲಾಯಿತು. 30 ಮೊರಗಳಲ್ಲಿ ನವಧಾನ್ಯಗಳ ಜೊತೆಗೆ ಹೊಸ ವಸ್ತ್ರಗಳನ್ನ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಗೌರಿ ಹಬ್ಬದ ದಿನ, ಸ್ವರ್ಣ ಗೌರಿ ದಿನ ಯಾವ ರೀತಿ ನಮ್ಮ ಹೆಣ್ಮಕ್ಳಿಗೆ ಬಾಗಿನವನ್ನ ಕೊಡ್ತೇವೋ ಅದೇ ಸಂಸ್ಕೃತಿ ಸಂಪ್ರದಾಯದಂತೆ ಇವತ್ತು ಬಂದು ಆ ತಾಯಿಗೆ ಬಾಗಿನ ಅರ್ಸುವಂತ ಈ ನಾಡಿನ ಮುಖ್ಯಮಂತ್ರಿಗಳು, ನಾವೆಲ್ಲ ಮಂತ್ರಿಗಳು, ಶಾಸಕರು, ನಮ್ಮ ಅಧಿಕಾರಿಗಳೆಲ್ಲ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮಾಡಿದ್ದೇವೆ. ಬಾಗಿನ ಕಾರ್ಯಕ್ರಮದಲ್ಲಿ ಮಾಂಸದೂಟ. ಸಿಎಂ ಡಿಸಿಎಂ ಹೋದ್ಮೇಲೆ ಭರ್ಜರಿ ಬಾಡೂಟ. ನೋಡಿದ್ರಲ್ಲ, ಕಾವೇರಿ ನಿಗಮದ ಅಧಿಕಾರಿಗಳು ಬಾಗಿನ ಕಾರ್ಯಕ್ರಮ ಇದ್ರೂ ಬಾಡೂಟ ಆಯೋಜನೆ ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಸಿಎಂ ಹೋಗ್ತಿದ್ದಂತೆ ಇತ್ತ ಭರ್ಜರಿ ಬಾಡೂಟ ಸೇವಿಸಿದ್ರು. ಬಾಗಿನ ಕಾರ್ಯಕ್ರಮದ ಸಂಪ್ರದಾಯ ಮುರಿದಿದ್ದಾರೆ ಎಂದು ಕೆಲವರು ಕಿಡಿಕಾರಿದ್ರು. ಕಬಿನಿ ಜಲಾಶಯಕ್ಕೂ ಸಿಎಂ ಬಾಗಿನ. ತುಂಬಿ ತುಳುಕುತ್ತಿರುವ ಎಚ್ಡಿ ಕೋಟೆಯ ಕಬಿನಿ ಜಲಾಶಯಕ್ಕೂ ಸಿಎಂ ಸಿದ್ದರಾಮಯ್ಯ ಬಾಗಿನ ಸಮರ್ಪಣೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ರಾಜ್ಯದಲ್ಲಿ ಬರ ಇರುತ್ತೆ ಅನ್ನೋರಿಗೆ ಟಾಂಗ್ ಕೊಡುವ ರೀತಿಯಲ್ಲೇ ಇವತ್ತಿನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶಿರೂರಿನ ಗುಡ್ಡ ಕುಸಿತದ ಪ್ರಕರಣದಲ್ಲಿ ಜಿಲ್ಲಾಡಳಿತ ಒಂದು ಹೆಜ್ಜೆ ಹಿಂದಕ್ಕಿಟ್ಟಂಗೆ ಕಾಣ್ತಾ ಇದೆ. ನೋಡಿ, ಮನುಷ್ಯ ಎಷ್ಟೇ ಪ್ರಯತ್ನ ಹಾಕಿದ್ರೂ ಕೂಡ ಪ್ರಕೃತಿಯ ಮುನಿಸಿನ ಮಧ್ಯೆ ಏನೂ ಮಾಡೋಕ್ಕಾಗಲ್ಲ. ಶೋಧ ಕಾರ್ಯಾಚರಣೆಗೆ ಸ್ವಲ್ಪ ತಾತ್ಕಾಲಿಕವಾಗಿ ಅಡ್ಡಿ ಉಂಟಾಗಿದೆ. ಆ ಬಗ್ಗೆ ರಿಪೋರ್ಟ್ ಎಲ್ಲಿದೆ? ಶೋಧ ಕಾರ್ಯದಿಂದ ಆಗಲಿಲ್ಲ ಪ್ರಯೋಜನ. ಶಿರೂರು ಗುಡ್ಡ ಕುಸಿದ ಸ್ಥಳದಲ್ಲಿ ಸ್ಮಶಾನ ಮೌನ. ನಿರಂತರ ಕಾರ್ಯಾಚರಣೆ, ಮುಳುಗು ತಜ್ಞರ ಪರಿಶ್ರಮ, 13 ದಿನಗಳ ಶೋಧ ಕಾರ್ಯ. ಈಗ ಎಲ್ಲವೂ ಸ್ಥಗಿತವಾಗಿ ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗುಡ್ಡ ಕುಸಿದ ಸ್ಥಳದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಹೌದು, ಬೆನ್ನು ಬಿಡದೆ ಸುರಿಯುತ್ತಿರುವ ಮಳೆ, ಗಂಗಾವಳಿ ನದಿಯಲ್ಲಿ ಹೆಚ್ಚಿದ ನೀರಿನ ಅರಿವು, ಇದು ಶೋಧ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡುತ್ತಿದೆ. ಇದರಿಂದ ಅಲರ್ಟ್ ಆಗಿರುವ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದೆ. ಕಳೆದ ಜುಲೈ 16ರಂದು ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಗುಡ್ಡ ಕುಸಿಯಿತು. ಇದರ ಬೆನ್ನಲ್ಲೇ ರಕ್ಷಣಾ ತಂಡಗಳು ರಕ್ಷಣಾ ಕಾರ್ಯಾಚರಣೆಗೆ ಇಳಿದವು. ಮೊದಲು ಮಣ್ಣು ಮೇಲೆತ್ತುವ ಕೆಲಸವನ್ನ ಮಾಡಲಾಯಿತು. ನಂತರ ನದಿಗೆ ಲಾರಿ ಉರುಳಿರುವ ಶಂಕೆ ವ್ಯಕ್ತವಾಯಿತು. ಇದರ ಬೆನ್ನಲ್ಲೇ ಗಂಗಾವಳಿ ನದಿಯಲ್ಲೂ ಲಾರಿ ಚಾಲಕ ಅರ್ಜುನ್ಗಾಗಿ ಹುಡುಕಾಟವನ್ನು ನಡೆಸಲಾಯಿತು.
ಆದರೆ ಈಗ ನೀರಿನ ಅರಿವು ಹೆಚ್ಚಾಗಿದೆ. ಇದು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿದ್ದು ತಾತ್ಕಾಲಿಕವಾಗಿ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಮಾಧ್ಯಮಗಳಿಗೂ ನಿರ್ಬಂಧವನ್ನ ವಿಧಿಸಲಾಗಿದೆ. ಈ ಮಧ್ಯೆ ಸಾಧ್ಯವಾದಷ್ಟು ಬೇಗ ಶೋಧ ಕಾರ್ಯ ನಡೆಸಿ ಲಾರಿ ಮತ್ತು ಚಾಲಕ ಅರ್ಜುನನ್ನ ಹುಡುಕಿಕೊಡುವಂತೆ ಕೇರಳ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಈ ಶಿರೂರು ಗುಡ್ಡ ಕುಸಿತದ ಜಾಗಕ್ಕೆ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ್ ಭೇಟಿ ನೀಡಿದ್ರು. ಇದೆಲ್ಲ ಸತ್ಯನೋ ಸುಳ್ಳೋ ನಮಗಂತೂ ಹೇಳಕ್ಕಾಗಲ್ಲ. ಆದರೆ ಸುದ್ದಿ ಏನಿದೆ ಅದನ್ನ ಜನಗಳ ಮುಂದಿಡುವಂಥದ್ದು ನಮ್ಮ ಕರ್ತವ್ಯ. ಪೆಂಡುಲಮ್ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಇವರು ಅದೇನೋ ಪತ್ತೆ ಕಾರ್ಯ ನಡೆಸಿದ್ರು. ಗಂಗಾವಳಿ ನದಿಯ 24 ಅಡಿ ಆಳದಲ್ಲಿ ಕೇರಳ ಮೂಲದ ಟ್ರಕ್ ಏನು ನಾಪತ್ತೆ ಆಗಿದೆ ಅದು ಇದೆ ಅಂತ ಈ ದ್ವಾರಕಾಮಯಿ ಮಠದ ಸ್ವಾಮೀಜಿ ಹೇಳಿದ್ದಾರೆ. ಅದೇ ಟ್ರಕ್ ಇರೋ ಜಾಗದಲ್ಲಿ ಒಂದು ದೇಹ ಸಹ ಇದೆ ಅಂತ ಈ ಸ್ವಾಮೀಜಿ ತಿಳಿಸಿದ್ದಾರೆ. ಅದು ಇನ್ನು ಶೋಧ ಕಾರ್ಯಾಚರಣೆಯಲ್ಲೇ ಗೊತ್ತಾಗಬೇಕಷ್ಟೇ ಸತ್ಯ ಅನ್ನೋ ಸುಳ್ಳೋ ಏನದು ಅಂತ. ಇನ್ನುಳಿದವರ ದೇಹಗಳು ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದೆ ಅಂತ ಹೇಳಿದ್ರು. ಈ ಘಟನೆ ನಡೆದದ್ದು ವಿಚಾರ ನಮಗೆ ಗೊತ್ತಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ನಾನು ಹೊರಗೆ ಇದ್ದೆ. ಆ ಘಟನೆ ನಡೆದ ತಕ್ಷಣ ಮನಸ್ಸಿಗೊಂದು ನೋವಾಗುತ್ತೆ. ನಮ್ಮೂರಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ಅದು ಕೂಡ ಪಾಪ ಎಲ್ಲೋ ಹೋಗುವವರು ಏನೋ ಮಠಗಳನ್ನು ಬಿಟ್ಟು ಬಂದವರಿಗೆ ಈ ರೀತಿಯ ಪರಿಸ್ಥಿತಿ ಬರೋದು ಒಂದು ಮನಸ್ಸಿಗೆ ನೋವಾದ ಸಂಗತಿ. ಹಾಗೆಯೇ ಇಲ್ಲಿ ಈ ಜಾಗಕ್ಕೆ ಬರಬೇಕಿತ್ತು. ಯಾಕಂತೇಳಿದ್ರೆ ನಮಗೂ ಒಂದು ಕರ್ತವ್ಯ ಇದೆ. ನಾವು ಈ ಪ್ರಕೃತಿಯಲ್ಲಿರುವಂಥ ಶಕ್ತಿಯನ್ನು ಉಪಯೋಗ ಮಾಡಿ ನಾವು ಈ ಚಿಕಿತ್ಸೆಗಳಾಗಿರ್ಬೋದು, ಈ ಶೋಧಗಳನ್ನು ಮಾಡೋದ್ರಿಂದ ಏನಾದರೂ ಒಂದು ನಮ್ಮಿಂದ ಪ್ರಕೃತಿಗೆ ಕೊಡುವಂಥ ಏನಾದರೂ ಕರ್ತವ್ಯದನ್ನು ಮಾಡುವಂತೆ ಹೇಳ್ಬೋದು. ಈಗ ನೋಡಿ, ನಾವು ವೈಜ್ಞಾನಿಕವಾಗಿ ಎಲೆಕ್ಟ್ರಾನಿಕ್ ಒಂದು ಸ್ಕ್ಯಾನರ್ ಇದೆ, ಈ ಸ್ಕ್ಯಾನರ್ ಅಂತ ಹೇಳ್ತೀವಿ. ಅದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಅದರಲ್ಲಿ ನಿಖರವಾಗಿ ನಮಗೆ ಯಾವ ದಿಕ್ಕಿಲ್ಲಿದೆ, ಯಾವ ದಿಕ್ಕಿಂದ ಎಷ್ಟು ದೂರದಲ್ಲಿದೆ ಅಂತ ನಮಗೆ ನಿಖರವಾಗಿ ಹೇಳಲಿಕ್ಕೆ ಆಗುತ್ತೆ. ಅದರೊಟ್ಟಿಗೆ ನಾವು ಪೆಂಡುಲಮನ್ನು ಯೂಸ್ ಮಾಡ್ತೀವಿ. ಪೆಂಡುಲಮ್ ಎಂಬುದು ವಿದ್ಯೆ ಅಂತ ಹೇಳಿದರೆ ಅದೊಂದು ವಿಶ್ವಶಕ್ತಿಯ ಮುಖೇನ. ಅದು ರಿಪಬ್ಲಿಕ್ ಕನ್ನಡದ ನಮ್ಮ ಹುಬ್ಬಳ್ಳಿಯ ವರದಿಗಾರ ಪ್ರಕಾಶ್ ಹಿರೇಮಠ್ ಹಾಗೂ ಕ್ಯಾಮರಾಮನ್ ವಿನಾಯಕ ಪೂಜಾರಿಗೆ ಪ್ರಶಸ್ತಿ ಲಭಿಸಿದೆ. ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡೋ ವಾರ್ಷಿಕ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಉಣಕಲ್ಕೆರೆಯ ಭ್ರಷ್ಟಾಚಾರದ ಕುರಿತ ತನಿಖಾ ವರದಿ ಅಭಿಯಾನಕ್ಕೆ ಉತ್ತಮ ತನಿಖಾ ವರದಿಗಾರಿಕೆ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇದೇ ವೇಳೆ ವಿವಿಧ ಪ್ರಶಸ್ತಿಗೆ ಭಾಜನರಾದವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಯಕ್ರಮ ಉದ್ಘಾಟಿಸಿ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆ ಸಲ್ಲಿಸಿದರು. ಸುಂದರ ಕಾರ್ಯಕ್ರಮವನ್ನ ಸೆರೆಹಿಡಿಯೊಂದಿಗೆ ಮತ್ತೊಮ್ಮೆ ಎಲ್ಲ ವಿಜೇತರನ್ನ ಅಭಿನಂದಿಸೋಣ. ನಮ್ಮ ಸಾಧಕರಿಗೆ ನಾವು ಕೊಡಬಹುದಾದಂತಹ ಅತಿ ದೊಡ್ಡ ಕೊಡುಗೆ ಅಂದ್ರೆ ನಮ್ಮ ಚಪ್ಪಾಳೆ ಮತ್ತು ನಮ್ಮ ಪ್ರೋತ್ಸಾಹ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಎಲ್ಐಎಫ್ ಹುಬ್ಳಿ ಅದೇ ರೀತಿ ರಿಪಬ್ಲಿಕ್ ಕನ್ನಡ ವಾಹಿನಿಯ ಕ್ಯಾಮರಾಮನ್ಗೆ ವಿಜಯಪುರ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡೋ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ವಿಜಯಪುರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಉತ್ತಮ ಕ್ಯಾಮರಾಮನ್ ಅನ್ನೋ ಪ್ರಶಸ್ತಿಯನ್ನ ಸುನಿಲ್ ಗೋಡೆನ್ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.